ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅನು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ಹೇರ್ ಕೇರ್ ಟಿಪ್ಸ್ ಅಂತಾನೆ ಹೇಳ್ಬೋದು. ತುಂಬಾನೇ ಬೇಗ ತಲೆ ಕೂದಲು ಬೆಳೆಯೋದಕ್ಕೆ, ಕೂದಲು ಉದುರೋದನ್ನ ಕಡಿಮೆ ಮಾಡಿ ತಲೆ ಕೂದಲನ್ನ ಯಾವಾಗಲೂ ಆರೋಗ್ಯಕರವಾಗಿ ಮತ್ತು ಕಪ್ಪಾಗಿರಿಸೋದಕ್ಕೆ ಸಹಾಯ ಮಾಡುವಂತಹ ಒಂದು ನ್ಯಾಚುರಲ್ ಆದ ಸೂಪರ್ ಆದ ಹೇರ್ ಆಯಿಲ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಖಂಡಿತ ವಿಡಿಯೋನ ಲಾಸ್ಟ್ ವರೆಗೂ ನೋಡಿ, ಅಂದ್ರೆ ಮಾತ್ರನೇ ನಿಮ್ಗೆ ಈ ಎಣ್ಣೆ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಎಲ್ಲ ಕೂಡ ಗೊತ್ತಾಗುತ್ತೆ. ಇಲ್ಲದೆ ಹೋದ್ರೆ ನೀವು ವಿಡಿಯೋ ಸ್ಕಿಪ್ ಮಾಡಿದ್ರೆ ನಾನು ಹೇಳೋ ವಿಷಯ ನಿಮ್ಗೆ ಏನು ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ವಿಡಿಯೋ ನೋಡಿದ ನಂತರ ಇಷ್ಟ ಆಯ್ತು ಅನ್ನೋದಾದ್ರೆ ನಿಮ್ಮ ಇಷ್ಟನ ನನಗೆ ತಿಳಿಸೋದಕ್ಕೆ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ. ಮತ್ತೆ ನಿಮಗೆ ಈ ಅನು ಚಾನಲ್ ಇಷ್ಟ ಆಯ್ತು ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಬನ್ನಿ ಹಾಗಾದ್ರೆ ಮೊದಲನೇದಾಗಿ ಎಣ್ಣೆ ತಯಾರಿಸುವ ವಿಧಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಎಣ್ಣೆನ ಬಳಸೋದ್ರಿಂದ ಖಂಡಿತ ಕೂದಲು ಉದುರೋದು ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ. ಕೂದಲು ಬೆಳವಣಿಗೆಗೂ ಕೂಡ ತುಂಬಾ ಒಳ್ಳೆಯದು ಈ ಎಣ್ಣೆ. ಅಷ್ಟೇ ಅಲ್ಲದೇನೆ ಎಣ್ಣೆನ ನಾವು ಎರಡು ಪದಾರ್ಥಗಳನ್ನ ಬಳಸ್ಕೊಂಡು ತುಂಬಾ ಸುಲಭವಾಗಿನೇ ತಯಾರಿಸಿ ಉಪಯೋಗಿಸಬಹುದು. ಮೊದಲನೇದಾಗಿ ಎಣ್ಣೆ ತಯಾರಿಸೋದಕ್ಕೆ ನಮಗೆ 3 ಮೀಡಿಯಂ ಗಾತ್ರದ ನೆಲ್ಲಿಕಾಯಿ ಬೇಕಾಗುತ್ತೆ. ನಾನಿಲ್ಲಿ 100 ml ಎಣ್ಣೆ ತಯಾರಿಸುವ ಅಳತೆನ ಹೇಳ್ತಾ ಇದ್ದೀನಿ. 100 ml ಎಣ್ಣೆನ ತಯಾರಿಸೋದಕ್ಕೆ 3 ಮೀಡಿಯಂ ಗಾತ್ರದ ನೆಲ್ಲಿಕಾಯಿನ ತಗೊಂಡು ಚೆನ್ನಾಗಿ ಒಂದ್ಸರ್ತಿ ತೊಳೆದ್ಬಿಟ್ಟು ಒಣ ಬಟ್ಟೆನಲ್ಲಿ ಶುಭ್ರವಾಗಿ ಒರೆಸ್ಬೇಕು, ನೀರಿನ ಅಂಶ ಇಲ್ಲದೆ ಇರೋ ರೀತಿ ಒರೆಸ್ಬಿಟ್ಟು ಗ್ರೇಟರ್ ಇರುತ್ತೆ ನೋಡಿ, ತುರಿಯುವಂತಹದ್ದೇನಿರುತ್ತೆ ನೋಡಿ, ಅದರಲ್ಲಿ ಈ ಒಂದು ನೆಲ್ಲಿಕಾಯಿ ಏನಿದೆ ಅದನ್ನ ತುರಿದುಕೊಳ್ಬೇಕು. ಅದ್ರ ಬೀಜ ಏನಿದೆ ಅದನ್ನ ತೆಗೆದು ಬಿಸಾಡ್ಬಿಡಿ. ಗ್ರೇಟ್ ಮಾಡಿ ಇದನ್ನ ಪಕ್ಕಕ್ಕೆ ಇಟ್ಕೊಂಡ್ಬಿಡಿ ನೆಲ್ಲಿಕಾಯಿನ. ಅದಾದ ನಂತರ ಒಲೆ ಮೇಲೆ ದಪ್ಪ ದಳ ಇರುವ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ 100 ml ಆಗುವಷ್ಟು ತೆಂಗಿನ ಎಣ್ಣೆನ ಸೇರಿಸ್ಬೇಕು. ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆ ಸ್ವಲ್ಪ ಉಗುರು ಬಿಸಿ ಆಗೋವರೆಗೂ ವೇಟ್ ಮಾಡಿ. ಉಗುರು ಬಿಸಿ ಆದ ನಂತರ ತುರಿದಿಟ್ಕೊಂಡಂತಹ ನೆಲ್ಲಿಕಾಯಿ ಏನಿದೆ ನೋಡಿ ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಕರೆಕ್ಟಾಗಿ 10 ನಿಮಿಷಗಳ ಕಾಲ ನಾವು ಮಧ್ಯ ಮಿಕ್ಸ್ ಮಾಡ್ತಾ ಎಣ್ಣೆನ ಕುದಿಸ್ಬೇಕು. ಯಾವುದೇ ಕಾರಣಕ್ಕೂ ಉರಿನ ಜಾಸ್ತಿ ಇಡಬೇಡಿ. ಹಾಗೆ ಮಧ್ಯ ಮಿಕ್ಸ್ ಮಾಡ್ತಾನೆ ಕೂಡ ಇರಬೇಕು. ಇಲ್ಲದೆ ಹೋದ್ರೆ ಎಣ್ಣೆ ಅಡಿ ಹಿಡಿಯುತ್ತೆ. ನಾವು ಹಾಕಿರುವ ನೆಲ್ಲಿಕಾಯಿ ಏನು ತುರಿದಾಕಿರ್ತೀವಲ್ವಾ ಅದು ಲೈಟ್ ಬ್ರೌನ್ ಕಲರ್ ಆಗುತ್ತೆ. ನಾವು ಆ ರೀತಿ ಆಗೋವರೆಗೂ 10 ನಿಮಿಷದಲ್ಲಿ ಆ ರೀತಿ ಆಗುತ್ತೆ. ಆಗ ಸ್ಟವ್ ಅನ್ನು ಆಫ್ ಮಾಡಿ ಎಣ್ಣೆನ ಸ್ಟವ್ ಇಂದ ಪಕ್ಕಕ್ಕೆ ತೆಗೆದಿಟ್ಬಿಡಿ ತಣ್ಣಗಾಗೋದಕ್ಕೆ. ಆ ರೀತಿ ತಣ್ಣಗಾದಂತಹ ಎಣ್ಣೆನ ನಾವು ಗ್ಲಾಸ್ ಕಂಟೈನರ್ಗೆ ಸೋಸ್ಬಿಟ್ಟು ಅಂದ್ರೆ ಫಿಲ್ಟರ್ ಮಾಡಿಬಿಟ್ಟು ಸ್ಟೋರ್ ಮಾಡ್ಕೊಳ್ಬಹುದು. 1 ತಿಂಗಳ ನೀವು ಇದನ್ನ ಎಣ್ಣೆನ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಈಗ ಈ ರೀತಿ ತಯಾರಿಸಿದಂತಹ ಎಣ್ಣೆನ ಬಳಸೋ ವಿಧಾನ ಹೇಗೆ ಅಂದ್ರೆ, ನಾವು ತಲೆ ಸ್ನಾನ ಮಾಡೋದಕ್ಕಿಂತ 1 ಗಂಟೆ ಮುಂಚೆ ಈ ಎಣ್ಣೆನ ಸ್ವಲ್ಪ ಉಗುರು ಬಿಸಿ ಮಾಡ್ಕೊಳ್ಬೇಕು. ಡಬಲ್ ಬಾಯ್ಲಿಂಗ್ ಮೆಥಡ್ ಅಲ್ಲಿ ಉಗುರು ಬಿಸಿ ಮಾಡಿಕೊಂಡು ತಲೆಯ ಬುಡಕ್ಕೆ ಹಾಗೂ ಕೊನೆ ಕೂದಲಿಗೆ ಎಲ್ಲ ಕಡೆ ಚೆನ್ನಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಬೇಕು. ಈ ಮಸಾಜ್ ಮಾಡುವಂತಹ ಪಾಯಿಂಟ್ ಏನಿದೆ ಇದನ್ನ ಮಿಸ್ ಮಾಡಬಾರ್ದು. 5 ನಿಮಿಷ ತಲೆಯ ಬುಡದಲ್ಲಿ ಮಸಾಜ್ ಮಾಡಬೇಕು. ಅದಾದ ನಂತರ 1 ಗಂಟೆ ತಲೆಯಲ್ಲಿ ಇದನ್ನ ಹಾಗೇನೆ ಇಟ್ಕೊಂಡು 1 ಗಂಟೆ ನಂತರ ತಣ್ಣೀರನ್ನ ಬಳಸಿ ಮೈಲ್ಡ್ ಶಾಂಪೂನ ಅಥವಾ ಯಾವ್ದಾದ್ರು ಆಯುರ್ವೇದಿಕ್ ಶಾಂಪೂನ ಬಳಸಿ ತಲೆ ಸ್ನಾನ ಮಾಡಿ. ಈ ರೀತಿ ವಾರದಲ್ಲಿ 2 ರಿಂದ 3 ಸರ್ತಿ ಬಳಸಿ ನಿಮ್ಗೆ ಒಳ್ಳೆ ವ್ಯತ್ಯಾಸನೇ ಗೊತ್ತಾಗುತ್ತೆ. ತುಂಬಾನೇ ನ್ಯಾಚುರಲ್ ಆದ ಎಫೆಕ್ಟಿವ್ ಆದ ಎಣ್ಣೆ ಇದು. ಟ್ರೈ ಮಾಡಿದ ನಂತರ ರಿಸಲ್ಟ್ ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.